ಇನ್ನು ಬೆಂಗಳೂರು ಬಾಂಬ್ ಸ್ಫೋಟದ ತನಿಖೆ ಚುರುಕಾಗಿದ್ದು ಸಿಸಿಟಿವಿಯಲ್ಲಿ ಚಲನವಲನ ಕೂಡ ಪತ್ತೆಯಾಗಿದೆ. ಇನ್ನು ಪತ್ತೆಯಾಗದಂತಹ ಕೆಫೆ ಬಾಂಬರ್ ಬಾಂಬ್ ಇಡೋದಕ್ಕೂ ಮುನ್ನ ಟ್ರಯಲ್ ಮಾಡಿದ ಶಂಕಿತ ಉಗ್ರ. ಇದೆಲ್ಲವನ್ನ ನೋಡೋಣ ಬೆಂಗಳೂರು ಬ್ಲಾಸ್ಟ್ ನ್ಯೂಸ್ ಟಾಪ್ 9 ನಲ್ಲಿ. ದೇಶವನ್ನೇ ಬೆಚ್ಚಿ ಬೀಳಿಸಿರುವ ಕೆಫೆ ಬಾಂಬ್ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಚಹರೆ ಗೊತ್ತಾದ್ರೂ ಯಾರು ಅಂತ ಕೈಗೆ ಸಿಗ್ತಾ ಇಲ್ಲ. ಹತ್ತತ್ರ 2 ದಿನ ಕಳೀತಾ ಬಂದ್ರು ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಬಾಂಬರ್ ಸೆರೆ ಸಿಕ್ಕಿಲ್ಲ. ಸುಳಿವು ಇದೆ, ಆದ್ರೂ ಪಾಪಿ ಬಲೆಗೆ ಬೀಳ್ತಾ ಇಲ್ಲ. ಇದರ ಬೆನ್ನಲ್ಲೇ ದುಷ್ಕರ್ಮಿಯ ಬೇಟೆಗೆ ಇಳಿದಿರುವ ಪೊಲೀಸರು 16 ಆಂಗಲ್ನಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಎಂತೆಂಥದ್ದು ಕೇಸ್ಗಳನ್ನ ಚಿಟಿಕೆ ಹೊಡೆಯುವಷ್ಟರಲ್ಲಿ ಸಾಲ್ವ್ ಮಾಡುವ ಬೆಂಗಳೂರು ಪೊಲೀಸರಿಗೆ ಈ ಕೆಫೆ ಬಾಂಬರ್ ತಲೆನೋವಾಗಿದ್ದಾನೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು 7-8 ತಂಡ ಮಾಡಿಕೊಂಡು ಬಾಂಬರ್ಗಾಗಿ ಹುಡುಕಾಡ್ತಾ ಇದ್ದಾರೆ. ಪ್ರಕರಣದ ತನಿಖೆಯನ್ನ ಸರ್ಕಾರ ಸಿಸಿಬಿಗೆ ವಹಿಸಿದೆ. 7-8 ತಂಡ ಮಾಡಿಕೊಂಡಿರುವ ಪೊಲೀಸರು ಎಲ್ಲ ಆಂಗಲ್ನಲ್ಲೂ ತನಿಖೆ ಆರಂಭಿಸಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಶಂಕಿತ ಬಾಂಬರ್ ಮಾಹಿತಿ ಪಡೆಯೋಕೆ ತನಿಖೆಗಾಗಿ 7-8 ತಂಡಗಳು ಫೀಲ್ಡ್ಗೆ ಇಳಿದಿವೆ. ಈಗಾಗಲೇ ಒಂದು ತಂಡ 4 ಆರೋಪಿಗಳನ್ನ ವಶಕ್ಕೆ ಪಡೆದಿದೆ. ಮತ್ತೊಂದು ತಂಡ ಘಟನಾ ಸ್ಥಳದ ಆಸುಪಾಸಿನ 300 ಸಿಸಿಟಿವಿ ದೃಶ್ಯ ವೀಕ್ಷಿಸಿ ಪರಿಶೀಲನೆ ಮಾಡ್ತಾ ಇದೆ. 3ನೇ ತಂಡ ಮೊಬೈಲ್ ಟವರ್ ಲೊಕೇಶನ್ ಸಂಗ್ರಹ ಮಾಡ್ತಾ ಇದೆ. 4ನೇ ತಂಡ ಆರೋಪಿ ತಮಿಳುನಾಡು, ತೆಲಂಗಾಣ, ಆಂಧ್ರ, ಕೇರಳದಲ್ಲಿ ಸರ್ಚಿಂಗ್ ಮಾಡ್ತಾ ಇದೆ. ಇನ್ನು ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ, ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಕೇಸ್ಗೂ ಈ ಕೇಸ್ ಸಾಮ್ಯತೆ ಇದ್ದು ಆ 2 ಪ್ರಕರಣಕ್ಕೆ ಹೋಲಿಸಿ ತನಿಖೆ ಆಗ್ತಾ ಇದೆ. ಮತ್ತೊಂದು ತಂಡ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದೆ. ರಾಜ್ಯದ ವಿವಿಧ ಬಾಂಬ್ ಸ್ಫೋಟ ಕೇಸ್ಗಳಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿರೋರ ವಿಚಾರಣೆ ಮಾಡ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿರುವ ಶಂಕಿತನ ಚಹರೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಶಂಕಿತ ತಲೆಗೆ ಟೋಪಿ, ಮುಖಕ್ಕೆ ಮಾಸ್ಕ್ ಹಾಗೂ ಕಪ್ಪು ಬಣ್ಣದ ಬ್ಯಾಗ್ ಜೊತೆಗೆ ಆಗಮಿಸಿದ್ದು ಕೆಫೆಗೆ ಬಂದವನೇ ಇಡ್ಲಿ ತಿಂದು ಕ್ಯಾಶ್ ಕೊಟ್ಟು ಹೋಗಿದ್ದಾನೆ. ಶುಕ್ರವಾರ 11:42ಕ್ಕೆ ಇಡ್ಲಿ ತಿಂದು ಕೈ ತೊಳೆಯುವ ಜಾಗಕ್ಕೆ ಬಂದಿದ್ದ ಶಂಕಿತ ಬಾಂಬರ್ 11:44ಕ್ಕೆ ಬ್ಯಾಗ್ ಇಟ್ಟು ಹೊರ ಬಂದಿದ್ದಾನೆ. ಇದಿಷ್ಟು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಲ್ಲದೆ ಬಾಂಬ್ ಬ್ಲಾಸ್ಟ್ಗೆ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಟೈಮರ್ ಎನ್ನಲಾಗ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇರಿಸಿರುವ ದುರುಳ ಒಂದೇ ಸಲಕ್ಕೆ 2 ಬಾಂಬ್ ಸ್ಫೋಟಿಸೋದಕ್ಕೆ ಸ್ಕೆಚ್ ರೂಪಿಸಿದ್ದ ಅನ್ನೋದು ಗೊತ್ತಾಗಿದೆ. ಬಾಂಬ್ ಬ್ಲಾಸ್ಟ್ ಬಗ್ಗೆ ಎಫ್ಎಸ್ಎಲ್ ವರದಿ ಬಂದಿದ್ದು 2 ಬಾಂಬ್ ಒಂದೇ ಸಲ ಸ್ಫೋಟಿಸೋದಕ್ಕೆ ಪ್ಲಾನ್ ಮಾಡಿದ್ದ. ಆದರೆ ಟೈಮರ್ ಫಿಕ್ಸ್ ಮಾಡುವಾಗ 5 ಸೆಕೆಂಡ್ ಅಂತರದ ಬಗ್ಗೆ ಗೊತ್ತಿರಲಿಲ್ಲ. ಹೀಗಾಗಿ 2 ಬಾಂಬ್ 5 ಸೆಕೆಂಡ್ ಅಂತರದಲ್ಲಿ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ದೊಡ್ಡ ಅನಾಹುತ ತಪ್ಪಿದೆ. ಒಂದು ವೇಳೆ ಒಂದೇ ಸಲ 2 ಬಾಂಬ್ ಸ್ಫೋಟಗೊಂಡಿದ್ದರೆ ಕಟ್ಟಡವೇ ನೆಲಸಮ ಆಗುವ ಸಾಧ್ಯತೆ ಇತ್ತು. ಟಿವಿ9ಗೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಶಂಕಿತ ಬಾಂಬರ್ ಬಿಎಂಟಿಸಿಯ ವೋಲ್ವೋ ಎಸಿ ಬಸ್ನಲ್ಲೇ ಓಡಾಡಿದ್ದ. ಸಿಲ್ಕ್ ಬೋರ್ಡ್ ಮಾರ್ಗದ 500C ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾನೆ. ಕುಂದಲಹಳ್ಳಿ ನಿಲ್ದಾಣದಲ್ಲಿ KA57F186 ಸಂಖ್ಯೆಯ ಬಸ್ನಲ್ಲಿ ಏರಿರೋನು CMR IT ಕಾಲೇಜು ಬಸ್ ನಿಲ್ದಾಣದಲ್ಲಿ ಇಳಿದುಕೊಂಡಿದ್ದ. ಹೀಗಾಗಿ ಬಸ್ನಲ್ಲಿ ಶಂಕಿತನ ಫಿಂಗರ್ ಪ್ರಿಂಟ್ ಸಿಗಬಹುದಾ ಅಂತ ಸರ್ಚಿಂಗ್ ನಡೀತಾ ಇದೆ. ಬಸ್ನ ಕಂಡಕ್ಟರ್, ಡ್ರೈವರ್ ಬಳಿನೂ ಮಾಹಿತಿ ಪಡೆದಿದ್ದು ತನಿಖಾ ತಂಡ ಬಸ್ನಲ್ಲಿನ ಸಿಸಿಟಿವಿ ಜಾಲಾಡ್ತಾ ಇದೆ.